ಮೈಸೂರಿನ ಅನೇಕ ಪಾರಂಪರಿಕ ವಸ್ತುಗಳಿದ್ದಾವೆ. ಅಂದರೆ ಮೈಸೂರು ಮಲ್ಲಿಗೆ, ಮೈಸೂರು ರೇಷ್ಮೆ ಸೀರೆ, ಮೈಸೂರು ಗಂಧದ ಎಣ್ಣೆ, ಮೈಸೂರು ಗಂಧದ ಮರ, ಮೈಸೂರು ಬದನೆಕಾಯಿ, ಮೈಸೂರು ಬಾಳೆಹಣ್ಣು, ಮೈಸೂರು ಮಸಾಲೆ ದೋಸೆ, ಇವೆಲ್ಲವೂ ಬ್ರ್ಯಾಂಡೆಡ್ ಮೈಸೂರು ಮಾರ್ಕೆಟಿಂಗ್. ಆ ಡಬಲ್ ಮಸಾಲೆ ಅಂತಕ್ಕಂಥದ್ದು ಮೈಸೂರಲ್ಲಿ ಪ್ರಾರಂಭ ಆಯಿತು. ಅದು ಕೇವಲ 2-3 ಹೋಟ್ಲಲ್ಲಿ ಸಿಗ್ತಾ ಇತ್ತು. ಈಗ ರಾಜು ಹೋಟ್ಲಲ್ಲಿ ಅದು ಫಸ್ಟ್ ಪ್ರಾರಂಭ ಆಗಿದ್ದು ಅಂತ ಕಾಣುತ್ತೆ. ಈಗ ರಾಜು ಹೋಟ್ಲ್ ಮುಚ್ಚೋಗಿದೆ. ಅದೇ GTR ಅಂತಿದೆ, ಗಾಯತ್ರಿ ಟಿಫನ್ ರೂಮ್ ಅಂತ ವಿದ್ಯಾರಣ್ಯಪುರಮಲ್ಲಿ. ಇವತ್ತು ಅಲ್ಲಿ ಅದೇ ಟೇಸ್ಟ್ ಇರ್ತಕ್ಕಂಥ ಡಬಲ್ ಮಸಾಲೆ ಕೊಡ್ತಾರೆ. ಇನ್ನು ಸಯಾಜಿರಾವ್ ರೋಡಲ್ಲಿ ಇಂದಿರಾ ಕೆಫೆ ಇದೆ, ಅವರು ಸಹ ಇವತ್ತು ಅದನ್ನು ಮಾಡ್ಕೊಂಬರ್ತಿದ್ದಾರೆ. ರಮ್ಯಾ ಹೋಟ್ಲಲ್ಲೂ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ರುಚಿನೇ ಬೇರೆ. ಜನ ಮೈಸೂರಿಗೆ ಬಂದವರು ಮಸಾಲೆ ತಿನ್ನಬೇಕು ಅಂದರೆ ಈ ಡಬಲ್ ಮಸಾಲೆ, ಒಂದರಲ್ಲಿ ಸಾಗು ಇರುತ್ತೆ, ಇನ್ನೊಂದರಲ್ಲಿ ಪಲ್ಯ ಇರುತ್ತೆ. ಹೀಗೆ ಮೈಸೂರದೇ ತನ್ನದೇ ಆದಂಥ ವಿಶೇಷ ಇರ್ತಕ್ಕಂಥ ತಿಂಡಿಗಳಲ್ಲಿ ಮೈಸೂರು ಪಾಕ್ ಒಂದು. ಸಾಮಾನ್ಯವಾಗಿ ಮನೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಯಾರೇ ಗೆಸ್ಟ್ ಬಂದರೂ ಮೈಸೂರು ಪಾಕ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಮೈಸೂರು ಪಾಕ್ ಕೊಟ್ಟು ಸತ್ಕರಿಸ್ತಾರೆ. ಹಾಗಾದರೆ ಮೈಸೂರು ಪಾಕ್ ಯಾವಾಗ ಶುರುವಾಯಿತು, ಯಾರು ಶುರು ಮಾಡಿದ್ರು, ಹೆಂಗೆ ಶುರುವಾಯಿತು ಅನ್ನೋ ಹಿಸ್ಟ್ರಿ ಚರ್ಚೆಗೆ ಯಾವಾಗಲೂ ಬರ್ತಾನೆ ಇರ್ತದೆ ಮುನ್ನಡೆಗೆ. ಹೀಗೆ ಏನಾಯ್ತಂದರೆ, ಒಂದು ಸರಿ ನಾಲ್ವಡಿ ಕೃಷ್ಣರಾಜ ಒಡೆಯರ ರಾಜ ಆಗಿದ್ದಾಗ ಕೆಲವರು ಗೆಸ್ಟ್ ಬರ್ತಾರೆ ಅರಮನೆಗೆ. ಆಗ ಆ ಅಡುಗೆ ಮಾಡೋನಿಗೆ ಏನಾದ್ರು ವಿಶೇಷವಾದ ಒಂದು ತಿಂಡಿ ಮಾಡುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಹೇಳ್ತಾರೆ. ಅವನು ಯೋಚನೆ ಮಾಡಿ ಈ ಸಕ್ಕರೆ ಪಾಕ ಮಾಡಿ, ಈ ಮೈದಾ ಹಾಕಿ, ಅದಕ್ಕೆ ಅರಿಶಿಣದ ಬಣ್ಣ ಹಾಕಿ ಎಲ್ಲ ಮಾಡಿ ಒಂದು ಸ್ವೀಟನ್ನು ತಯಾರು ಮಾಡ್ತಾನೆ. ಅವನ ಹೆಸರು ಮಹಾದೇವಪ್ಪ ಕಾಕಾಸುರ ಅಂತ ಅವ್ರ ಹೆಸರು. ಅವರ ಕಾಲದಲ್ಲಿ 4 ತಲೆಮಾರಿನ ಹಿಂದೆ ಪ್ರಾರಂಭ ಆಗಿದ್ದಂಥ ಗುರು ಸ್ವೀಟ್ ಮಾರ್ಟ್ ಇವತ್ತು ಮೈಸೂರಿನ ಚಿಕ್ಕ ಗಡಿಯಾರದ ಹತ್ರ ನಾಲ್ವಡಿ ನಮ್ಮ ದಸರಾ ಪ್ರೊಸೆಷನ್ ಹೋಗ್ತಕ್ಕಂಥ ರಸ್ತೆ ಇದೆಯಲ್ಲ, ಅಲ್ಲಿ ಒಂದು ಕಾರ್ನರಲ್ಲಿ ಇದಿದೆ. ಅದರಿಂದ ಅದು ಚೆನ್ನಾಗಿ ಮೈಸೂರು ಪಾಕು ಪ್ರಸಿದ್ಧಿಯಾಗಿದೆ. ಇವತ್ತು ಮೈಸೂರು ಪಾಕಿನಲ್ಲೂ 3 ವಿಧ ಇದೆ. ಒಂದು ಟ್ರೆಡಿಷನಲ್ ಟೈಪಲ್ಲಿ ಹಳೆ ಥರನೇ ಮಾಡ್ತಕ್ಕಂಥದ್ದು, ಎರಡನೇದು ವಿಶೇಷವಾದಂಥ ಸ್ಪೆಷಲ್ ಮೈಸೂರು ಪಾಕು, ಮೂರನೇದು ಪ್ಯೂರ್ ನಂದಿನಿ ಘೀ ಉಪಯೋಗಿಸಿ ಮಾಡ್ತಕ್ಕಂಥ ಭಾಳ ಸಾಫ್ಟಾಗಿರ್ತಕ್ಕಂಥ ಮೈಸೂರು ಪಾಕನ್ನು ನಾವು ಕಾಣ್ಬೋದು. ಇದು ಪ್ರಾರಂಭ ಆಗಿದ್ದು ಆ ಕಾಕಾಸುರನಿಂದ. ಅದನ್ನು ನಮ್ಮ ಅವ್ರದ್ದೇ ಆದಂಥ ಗುರು ಸ್ವೀಟ್ ಮಾರ್ಟಲ್ಲಿ ಇತ್ತು. ಈಗ ಬಾಂಬೆ ಟಿಫ್ಯಾನಿಸ್ನವರು ಪ್ರತಿಯೊಬ್ಬರು ಪ್ರಾರಂಭ ಮಾಡಿದ್ದಾರೆ. ಮೈಸೂರಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಇದೆ. ಕಳೆದ 3-4 ವರ್ಷದಿಂದ ಒಂದು ಜಿಜ್ಞಾಸೆ ಶುರು ಆಗ್ಬಿಡ್ತು. ಇದು ಮೈಸೂರದಲ್ಲ, ತಮಿಳ್ನಾಡಿಂದ ಬಂದಿದ್ದು ಅಂತ ತಮಿಳಿನ ಕೆಲವರು ಪ್ರಾರಂಭ ಮಾಡಿ ಸ್ವಲ್ಪ ದೊಡ್ಡ ಇಶ್ಯೂನೇ ಮಾಡಿಬಿಟ್ರು. ಆಗ ನಾವೆಲ್ಲ, ನಾನು, ಈಚನೂರು ಕುಮಾರು, ಉಳಿದವರೆಲ್ಲ ಮಾತಾಡಿ, ಹಾಗಾದರೆ ಯಾಕೆ ಅದನ್ನ ಮಡ್ರಾಸ್ ಪಾಕ್ ಅಂತ ಯಾಕೆ ಕರೆಯಲ್ಲ, ಮೈಸೂರು ಪಾಕ್ ಅಂತ ಯಾಕೆ ಕರಿತೀರಿ ನೀವು? ಮೈಸೂರೆಲ್ಲ ಪ್ರಾರಂಭ ಆಗಿದ್ದನ್ನೆಲ್ಲ ನೀವು ಅದರದ್ದು ಕ್ರೆಡಿಟ್ ತೊಗೊಳಕ್ಕೆ ಈ ಥರ ಮಾಡಬೇಡಿ ಅಂಥೇಳಿ ಗಲಾಟೆ ಮಾಡಿದ್ಮೇಲೆ ಎಲ್ಲ ಮೀಡಿಯಾದಲ್ಲೂ ನಾವು ಮಾತಾಡಿ ಪೇಪರ್ಲೆಲ್ಲ ಬಂದ ಮೇಲೆ, ಆಮೇಲೆ ಕಾಕಾಸುರನ ವಂಶಸ್ಥರು ಈಗಲೂ ಅಂಗಡಿಲಿದ್ದಾರೆ, 4ನೇ ತಲೆಮಾರಿನವರು. ಅವರು ಸಹ ಇದಕ್ಕೆಲ್ಲ ಟಿ ವಿಲೆಲ್ಲ ಬಂದು ಮಾತಾಡಿದ್ಮೇಲೆ ಅದು ನಿಂತೋಯ್ತು ಅಲ್ಲಿಗೇನೆ. ಇದು ಮೈಸೂರು ಪಾಕು ಮೈಸೂರದೇ ಆರಿಜನ್ನೇ ಹೊರತು ಬೇರೆಯವರು ಮಾಡಿದ್ದಲ್ಲ. ಇದು ಮೈಸೂರು ಪಾಕಿನ ವಿಶೇಷತೆ. ಇದನ್ನು ಅನುಭವಿಸ್ಬೇಕು. ನೀವು ಸಹ ಹೋಗ್ತಾ ಮೈಸೂರು ಪಾಕ್ ತೊಗೊಂಡೋಗಿ ನಿಮ್ಮ ಆಫೀಸಲ್ಲಿ ಕೊಡಿ ಎಲ್ಲರಿಗೂ.